ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ವಿಶೇಷವಾಗಿ ಆಶೀರ್ವದಿಸಲಿ. ಈ ದೈವಿಕ ಸಂದೇಶವನ್ನು ಕೇಳುವ ಮುನ್ನ ದೇವರು ಈ ದಿನದಲ್ಲಿ ನಿಮ್ಮ ಕುಟುಂಬವನ್ನು ವಿಶೇಷವಾಗಿ ಆಶೀರ್ವದಿಸುವುದಕ್ಕೆ ಶಕ್ತನಾಗಿದ್ದಾನೆ. ಹಾಗಾದರೆ ಬನ್ನಿ, ನೀವು ಕುಳಿತಂಥ ಸ್ಥಳದಲ್ಲಿ ತಲೆಬಾಗಿಸಿ ನನ್ನ ಜೊತೆಯಲ್ಲಿ ಪ್ರಾರ್ಥಿಸುವಂತೆ ಕೇಳಿಕೊಳ್ಳುತ್ತೇನೆ. ಪರಲೋಕವನ್ನು ಭೂಲೋಕವನ್ನು ಅದರಲ್ಲಿರತಕ್ಕಂಥ ಸಮಸ್ತವನ್ನು ಸೃಷ್ಟಿ ಮಾಡಿದಂಥ ನಮ್ಮ ತಂದೆಯಾದ ದೇವರೇ, ಈ ಸಮಯದಲ್ಲಿ ಸ್ವಾಮಿ, ಈ ಮಾಧ್ಯಮದ ಮೂಲಕವಾಗಿ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವಂಥ ಎಲ್ಲರ ಮೇಲೆಯೂ ನಿನ್ನ ಕೃಪಾ ಕಟಾಕ್ಷವು ನೆಲೆಯಾಗಿರಲಿ ಕರ್ತನೆ. ಎಷ್ಟೋ ಕುಟುಂಬಗಳು ದುಃಖದಲ್ಲಿ ಕಣ್ಣೀರಿನಲ್ಲಿದ್ದಾರೆ, ಅವರಿಗೆ ಬಿಡುಗಡೆಯನ್ನು ದಯಪಾಲಿಸ್ಕೊಡು. ಕಳೆದು ಹೋದಂಥ ಸಂದೇಶವನ್ನು ಕೇಳಿ ಎಷ್ಟೋ ಜನರು ತಮ್ಮ ಫೋನ್ ಕರೆಯ ಮೂಲಕವಾಗಿ ನನ್ನ ಕುಟುಂಬದ ಯಜಮಾನರುಗಳು ಎಷ್ಟೋ ಜನರು ಪಾಪಮಯವಾದ ಜೀವಿತದಲ್ಲಿ ಬಿದ್ದಿದ್ದಾರೆ. ತಾವು ಸಂಪಾದನೆ ಮಾಡಿದಂಥ ಹಣವನ್ನು ಅವರು ಕಳೆದುಕೊಳ್ಳುತ್ತಾ ಇದ್ದಾರೆ. ಅವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿರಿ ಎಂಬುದನ್ನು ಕೇಳಿಕೊಂಡಿದ್ದಾರೆ. ಕರ್ತನಾದ ದೇವರೇ, ಅಂಥವರ ಹೃದಯವನ್ನು ಪರಿವರ್ತನೆಗೊಳಿಸಿ ಅವರು ಯಾವುದೇ ಪಾಪದ ಜೀವಿತಕ್ಕೆ ಹೋಗದಂತೆ ಅವರನ್ನು ಕಾಪಾಡಿ ಕುಟುಂಬದಲ್ಲಿ ಸಂತೋಷ ಸಮಾಧಾನದಲ್ಲಿ ತಮ್ಮ ಕುಟುಂಬವನ್ನು ಮುನ್ನಡೆಸಿಕೊಂಡು ಹೋಗುವಂಥ ಕೃಪೆಯನ್ನು ದಯಪಾಲಿಸಿಕೊಡಬೇಕಾಗಿ ಯೇಸು ಕ್ರಿಸ್ತನ ಅತಿ ಪವಿತ್ರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ದೇವರ ಆಶೀರ್ವಾದದಿಂದ ಈ ಒಂದು ಸಮಯದಲ್ಲಿ ದೈವವಾಕ್ಯದ ಸಂದೇಶವನ್ನು ಬೋಧಿಸುವಂಥ ಅವಕಾಶವನ್ನು ಈ ಮಾಧ್ಯಮದ ಮೂಲಕವಾಗಿ ದೇವರು ನನಗೆ ದಯಪಾಲಿಸಿಕೊಟ್ಟಿದ್ದಾರೆ. ಆ ದೇವರಿಗೆ ನಾನು ಸ್ತೋತ್ರವನ್ನು ಸಲ್ಲಿಸ್ತೇನೆ. ಹಾಗೂ ಈ ಒಂದು ಮಾಧ್ಯಮದ ಮೂಲಕವಾಗಿ ಕ್ರಿಸ್ತನ ವಾಕ್ಯದ ಸಂದೇಶವನ್ನು ಕೇಳುತ್ತಾ ಇರುವಂಥ ನಿಮಗೂ ಕೂಡ ಮತ್ತೊಮ್ಮೆ ನಿಮ್ಮನ್ನು ಅಭಿನಂದಿಸುತ್ತಾ ಈ ಒಂದು ಹೋಪ್ ಟಿವಿ ಕಾರ್ಯಕ್ರಮದ ಎಲ್ಲ ಒಂದು ಸೇವಕರ ಮೂಲಕವಾಗಿ ನಿಮಗೆ ಕೃತಜ್ಞತಾ ಸ್ತುತಿಯನ್ನು ಕೂಡ ನಾನು ಸಲ್ಲಿಸುವನಾಗಿದ್ದೇನೆ. ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ವಿಶೇಷವಾಗಿ ಆಶೀರ್ವದಿಸಲಿ. ಇವತ್ತಿನ ದೈವವಾಕ್ಯದ ಸಂದೇಶದ ಮುಖ್ಯ ಭಾಗವನ್ನು ನೋಡುವಾಗ, ಕ್ರಿಸ್ತನ ಕೃಪೆಯನ್ನು ನಾವು ಪಡೆಯಬೇಕಾದರೆ ದೇವರು ಸಕಲ ಜ್ಞಾನದಲ್ಲಿಯೂ ಬೋಧನೆಯಲ್ಲಿಯೂ ನಮ್ಮನ್ನು ನಡೆಸುವುದಕ್ಕೆ ಶಕ್ತನಾಗಿದ್ದಾನೆ. ಅಂದರೆ ಪ್ರಿಯ ವೀಕ್ಷಕರೇ, ದೇವರ ಒಂದು ಕೃಪೆ ನಮ್ಮಲ್ಲಿ ಇದ್ದಂಥ ಸಮಯದಲ್ಲಿ ಸಕಲ ಜ್ಞಾನದಲ್ಲಿಯೂ ಒಂದು ಬೋಧನೆಯನ್ನು ಮಾಡುವುದಕ್ಕೆ ಆತನು ನಮ್ಮನ್ನು ಸಾಧನವನ್ನಾಗಿ ಉಪಯೋಗಿಸಿಕೊಳ್ಳುವಂಥದ್ದನ್ನು ನೋಡುತ್ತೇವೆ. ಉದಾಹರಣೆಗೆ, ನನ್ನ ಜೀವಿತದಲ್ಲಿ ನಾನು ಹೇಳುವುದಾದರೆ ನನ್ನ ಒಂದು ವೈಯಕ್ತಿಕ ಸಾಕ್ಷಿ ಮೂಲಕವಾಗಿ ನಾನು ಸಂದೇಶವನ್ನು ಪ್ರಾರಂಭ ಮಾಡುತ್ತೇನೆ. ನಾನು ಕೂಡ ಉಡುಪಿಯಲ್ಲಿ ನನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ ನಾನು ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಒಂದು ಧರ್ಮ ಪ್ರಚಾರಕನಾಗಿ ನಾನು ಬರಬೇಕಾದರೆ, ಒಂದು ಧಾರ್ಮಿಕ ಗುರುವಾಗಿ ನಾನು ಬರಬೇಕಾದರೆ, ಒಂದು ಥಿಯಾಲಜಿಕಲ್ ಕಾಲೇಜಿನಲ್ಲಿ ನನ್ನ ಉನ್ನತವಾದಂಥ ವ್ಯಾಸಂಗವನ್ನು ಮುಗಿಸಿ ನಾನು 1996ನೇ ಇಸವಿಯಲ್ಲಿ ನನ್ನ ಸೇವೆಯನ್ನು ನಾನು ಪ್ರಾರಂಭ ಮಾಡಿದೆ. ಇದು ನಾನು ಯಾರೋ ಒಂದು ವ್ಯಕ್ತಿಯ ಸಹಾಯದಿಂದ ಬಂದವನಲ್ಲ ಪ್ರಿಯರೇ. ನಾನು ಇವತ್ತಿನ ದಿನದಲ್ಲಿ ಯಾವುದೋ ಸ್ಥಳದಲ್ಲಿ ಬಲಹೀನನಾಗಿ ಜೀವಿಸಬೇಕಾಗಿತ್ತು. ಆದರೆ ಕ್ರಿಸ್ತನು ನನ್ನನ್ನು ಅನೇಕ ಕಷ್ಟಗಳಿಂದ ಬಿಡಿಸಿ ನನ್ನನ್ನು ಸೇವೆಗೋಸ್ಕರವಾಗಿ ಕರೆಯಲ್ಪಟ್ಟಂಥ ಸಮಯದಲ್ಲಿ ದೇವರು ನನಗೆ ಇಂಥ ಒಂದು ಜ್ಞಾನವನ್ನು ಕೊಟ್ಟ. ಒಂದು ಕಾಲದಲ್ಲಿ ನಾನು ಉಡುಪಿ ಪ್ರಾಂತ್ಯದಲ್ಲಿ ನಾನು ಓದುವಂಥ ಸಮಯದಲ್ಲಿ ಅಲ್ಲಿ ಸೇವೆಯನ್ನು ಮಾಡುವಾಗ ನನ್ನ ಒಂದು ಮಾತುಗಳು ತೊದಲು ನುಡಿಯಿಂದ ಇತ್ತು ಪ್ರಿಯರೇ. ಆದರೆ ಕ್ರಿಸ್ತನ ಕೃಪೆಯ ಮೂಲಕವಾಗಿ ನನ್ನಲ್ಲಿ ಅನೇಕ ಧೈರ್ಯವಾದಂಥ ಜೀವಿತ ಬಂತು ಎಂಬುದಾಗಿ ನೋಡುತ್ತೇವೆ. ಹೀಗೆ ನನ್ನ ಸೇವೆಯನ್ನು ಅನೇಕ ಜಿಲ್ಲೆಗಳಲ್ಲಿ ಪ್ರಾರಂಭಿಸಿ ಇವತ್ತು ನನ್ನ ಸೇವೆಯಲ್ಲಿ ಸುಮಾರು 22 ವರ್ಷಗಳ ಕಾಲ ನಾನು ಕ್ರಿಸ್ತನ ಸೇವೆಯನ್ನು ಮಾಡುತ್ತಾ ವಿವಿಧ ಸಭೆಗಳಲ್ಲಿ ವಿವಿಧ ಸ್ಥಳಗಳಲ್ಲಿ ನಾನು ಸೇವೆಯನ್ನು ಮಾಡುತ್ತಾ ಬಂದಿದ್ದೇನೆ. ಇದು ದೇವರಿಂದ ಬಂದಂಥ ಒಂದು ಆಶೀರ್ವಾದ ಎಂಬುದಕ್ಕೆ ನಾನು ಹೇಳುವುದಕ್ಕೆ ಇಷ್ಟಪಡುತ್ತೇನೆ. ಯಾಕೆಂದರೆ ಕ್ರಿಸ್ತನು ಈ ಒಂದು ಮಾಧ್ಯಮದ ಮೂಲಕವಾಗಿ ನಾನು ಸುವಾರ್ತೆಯನ್ನು ಸಾರುತ್ತಾ ಇದ್ದೇನೆ ಎಂಬುದಾಗಿ ನೋಡುವಾಗ ಇದು ದೇವರಿಂದ ಕೊಡಲ್ಪಟ್ಟಂಥ ಒಂದು ಉಚಿತವಾದಂಥ ದಾನ, ಇದು ಉಚಿತವಾದಂಥ ಒಂದು ಜ್ಞಾನ ಎಂಬುದಾಗಿ ನಾವು ನೋಡುತ್ತೇವೆ. ದೇವರು ತನ್ನ ಕೃಪೆ ಮೂಲಕವಾಗಿ ನಮ್ಮನ್ನು ಕರೆಯದೇ ಇದ್ದರೆ ನಾವು ಈ ಸ್ಥಳದಲ್ಲಿ ಬಂದು ನಾವು ಬೋಧನೆಯನ್ನು ಮಾಡುವುದಕ್ಕೆ ಸಾಧ್ಯವಾಗುತ್ತಾ ಇರಲಿಲ್ಲ. ಆದುದರಿಂದ ಈ ಒಂದು ಸಂದೇಶದ ಮೂಲಕವಾಗಿ ನನ್ನ ಒಂದು ಚಿಕ್ಕ ಸಾಕ್ಷಿಯನ್ನು ನಾನು ನಿಮಗೆ ಹೇಳಿದ್ದೇನೆ. ಆದ್ದರಿಂದ ದೇವರು ನಮ್ಮನ್ನು ಇನ್ನೂ ಅದ್ಭುತವಾಗಿ ಮುನ್ನಡೆಸಲಿ ಎಂಬುದಾಗಿ ತಾವೆಲ್ಲರೂ ಕೂಡ ಪ್ರಾರ್ಥಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪ್ರಿಯ ವೀಕ್ಷಕರೇ, ಈಗಾಗಲೇ ಅನೇಕರು ಈ ಸಂದೇಶವನ್ನು ಕೇಳಿ ನಾನು ಅನೇಕ ಕಾರ್ಯಕ್ರಮಗಳಿಗೆ ಬಂದಂಥ ಸಮಯದಲ್ಲಿ ನೀವು ಪ್ರೀತಿಪೂರ್ವಕವಾಗಿ ನನ್ನನ್ನು ಆಹ್ವಾನಿಸಿ ನಿಮ್ಮ ಕುಟುಂಬಗಳಲ್ಲಿ ಪ್ರಾರ್ಥನೆ ಮಾಡುವುದಕ್ಕೆ ನೀವು ಅವಕಾಶವನ್ನು ಕೊಟ್ಟಿದ್ದೀರಾ. ಇದು ದೇವರ ಕೃಪೆ ಎಂಬುದಾಗಿ ನಾನು ಭಾವಿಸ್ತೇನೆ. ನಾನು ನಿಮ್ಮನ್ನು
ನೋಡದೇ ಇದ್ದರೂ ಕೂಡ ಯಾವಾಗಲೂ ಕೂಡ ನಿಮಗೋಸ್ಕರವಾಗಿ ನಿಮ್ಮ ಪತ್ರದ ಪ್ರಾರ್ಥನೆಯ ಮನವಿಗಳು ಏನು ನೀವು ಬರೆದಿದ್ದೀರಾ, ಆ ಒಂದು ಪ್ರಾರ್ಥನೆ, ಆ ಪತ್ರದ ಮನವಿಗಳಿಗೋಸ್ಕರವಾಗಿ, ಆ ಒಂದು ಪ್ರಾರ್ಥನಾ ಬೇಡಿಕೆಗಳಿಗೋಸ್ಕರವಾಗಿ ನಮ್ಮ ಪ್ರಾರ್ಥನಾ ವೀರರು ನಿಮಗೋಸ್ಕರವಾಗಿ ನಾವು ಕೂಡ ಅವರ ಜೊತೆಯಲ್ಲಿ ಸೇರಿ ಯಾವಾಗಲೂ ಕೂಡ ಪ್ರಾರ್ಥನೆ ಮಾಡುವುದಕ್ಕೆ ಶಕ್ತರಾಗಿದ್ದೇವೆ. ಆದುದರಿಂದ ನಾನು ಸಂದೇಶದ ಮುಕ್ತಾಯದಲ್ಲಿ ನಿಮಗೆ ಹೇಳುವಂಥ ಆ ಒಂದು ವಿಳಾಸವನ್ನು ತಾವು ದಯಮಾಡಿ ನೋಡಿ ನಮಗೆ ಪತ್ರವನ್ನು ಬರೆದು ಕಳಿಸುವಂತೆ ನಾನು ಕೇಳಿಕೊಳ್ಳುತ್ತೇನೆ. ಇವತ್ತಿನ ಸಂದೇಶದಲ್ಲಿ ನೋಡುವುದಾದರೆ ಪೌಲನು ತೀತನಿಗೆ ಬರೆದಂಥ ಪತ್ರಿಕೆ 2ನೇ ಅಧ್ಯಾಯ 11 ಮತ್ತು 12ನೇ ವಚನವನ್ನು ಓದುವುದಾದರೆ ಅಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯಾಕಂದರೆ ಎಲ್ಲ ಮನುಷ್ಯರಿಗೆ ರಕ್ಷಣೆಯನ್ನುಂಟು ಮಾಡುವ ದೇವರ ಕೃಪೆಯು ಪ್ರತ್ಯಕ್ಷವಾಯಿತು. ನೋಡಿ, ಭಕ್ತನಾದಂಥ ಪೌಲನು ತೀತನಿಗೆ ಆ ಒಂದು ಪತ್ರಿಕೆಯನ್ನು ಬರೆಯುವಂಥ ಸಮಯದಲ್ಲಿ ಎಲ್ಲ ಮನುಷ್ಯರಿಗೆ ಕ್ರಿಸ್ತನಿಂದಲೇ ಆ ದೇವರ ಕೃಪೆಯ ಮೂಲಕವಾಗಿ ರಕ್ಷಣೆ ಉಂಟಾಗಿದೆ ಎಂಬುದಾಗಿ ಆತನು ಸ್ಪಷ್ಟವಾಗಿ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಯಾಕಂದರೆ ಎಲ್ಲ ಮನುಷ್ಯರಿಗೆ ರಕ್ಷಣೆಯನ್ನು ಉಂಟು ಮಾಡುವ ದೇವರ ಕೃಪೆಯು ಪ್ರತ್ಯಕ್ಷವಾಗಿದೆ. ಇವತ್ತು ಒಬ್ಬ ವ್ಯಕ್ತಿ ರಕ್ಷಣೆಯನ್ನು ಪಡೆಯಬೇಕಾದರೆ ಆ ದೇವರ ಕೃಪೆ ಕೂಡ ಇವತ್ತಿನ ದಿನದಲ್ಲಿ ಪ್ರತ್ಯಕ್ಷವಾಗಿರುವಂಥದ್ದನ್ನು ನೋಡುತ್ತೇವೆ. ಆ ಪ್ರತ್ಯಕ್ಷತೆ ಯಾವಾಗ ಎಂಬುದಾಗಿ ನೋಡುವಾಗ ನಾವು ಭಕ್ತಿಹೀನತೆಯನ್ನು, ಲೋಕದ ಆಶೆಗಳನ್ನು ವಿಸರ್ಜಿಸಿ ನಾವು ಆ ದೇವರ ಕೃಪೆಯನ್ನು, ಆ ದೇವರ ರಕ್ಷಣೆಯನ್ನು ಪಡೆಯಬೇಕಾದರೆ ಲೋಕದ ಎಲ್ಲ ಆಶೆಗಳನ್ನು ನಾವು ವಿಸರ್ಜಿಸಬೇಕಾಗಿದೆ. ಅದು ಕಣ್ಣಿನ ಆಸೆ ಇರಬಹುದು, ಬದುಕು ಬಾಳಿನ ದಂಬ ಇರಬಹುದು, ಶಾರೀರಿಕ ಆಶೆಗಳಿರಬಹುದು. ಎಲ್ಲವನ್ನು ನಾವು ವಿಸರ್ಜಿಸಿ ದೇವರ ಕೃಪೆಯನ್ನು ನಾವು ಪಡೆಯುವಂಥ ಸಮಯದಲ್ಲಿ ನಮಗೆ ತನ್ನ ವಿಶೇಷವಾದಂಥ ರಕ್ಷಣೆಯನ್ನು ಕರ್ತನು ತಾನೇ ದಯಪಾಲಿಸಿಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಆದುದರಿಂದ ಪೌಲನು ತೀತನಿಗೆ ಬರೆದಂಥ ಪತ್ರಿಕೆಯಲ್ಲಿ ನಾವು ಈಗ ಓದುತ್ತಿರುವಂಥ ವಾಕ್ಯವನ್ನು ಮುಂದುವರಿಸುವುದಾದರೆ, ನಾವು ಭಕ್ತಿಹೀನತೆಯನ್ನು, ಲೋಕದ ಆಶೆಗಳನ್ನು ವಿಸರ್ಜಿಸಿ ಭಾಗ್ಯಕರವಾದ ನಿರೀಕ್ಷೆಯನ್ನು, ಅಂದರೆ ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪ್ರಭಾವದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಇಹಲೋಕದಲ್ಲಿ ಸ್ವಸ್ಥಚಿತ್ತರಾಗಿಯೂ ನೀತಿವಂತರಾಗಿಯೂ ಭಕ್ತಿ ಉಳ್ಳವರಾಗಿಯೂ ಬದುಕಬೇಕೆಂದು ಅದು ನಮಗೆ ಬೋಧಿಸುತ್ತದೆ ಎಂಬುದಾಗಿ ನಾವು ನೋಡುತ್ತೇವೆ. ನಾವು ನೀತಿವಂತರು, ಭಕ್ತಿ ಉಳ್ಳವರು, ನಾವು ಸಕಲ ಜ್ಞಾನದಲ್ಲಿಯೂ ಬೆಳೆಯಬೇಕೆಂಬುದಾಗಿ ದೇವರ ವಾಕ್ಯವು ನಮ್ಮನ್ನು ಬೋಧಿಸುವಂಥದ್ದನ್ನು ನಾವು ನೋಡುತ್ತೇವೆ. ದೇವರ ವಾಕ್ಯವು ನಮ್ಮನ್ನು ಎಚ್ಚರಿಸುವಂಥದ್ದನ್ನು ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ದೇವರ ಕೃಪೆಯನ್ನು ಪಡೆದಂಥ ನಿಮ್ಮಲ್ಲಿ ಜ್ಞಾನ ಅಭಿವೃದ್ಧಿ ಆಗಿ ನೀವು ಬೋಧನೆ ಮಾಡುವುದಕ್ಕೆ ಶಕ್ತರಾಗುವಂತೆ ದೇವರು ನಿಮಗೆ ದಯಪಾಲಿಸುವಂಥ ಒಳ್ಳೆಯ ಜ್ಞಾನವನ್ನು ನೀವು ಪಡೆದುಕೊಂಡು ಒಳ್ಳೆಯ ಬೋಧನೆಯನ್ನು ಮಾಡುವಂಥ ಸಮಯದಲ್ಲಿ, ನೀವು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡುವಂಥ ಸಮಯದಲ್ಲಿ ದೇವರ ಒಂದು ಕೃಪೆ ಸದಾಕಾಲವೂ ಕೂಡ ನಿಮ್ಮನ್ನು ಮುನ್ನಡೆಸುವಂಥದ್ದಾಗಿದೆ. ಯಾಕೆಂದರೆ ಆತನು ನಮ್ಮನ್ನು ಸಕಲ ಅಧರ್ಮದಿಂದ ವಿಮೋಚಿಸುವುದಕ್ಕೂ ಸತ್ಕ್ರಿಯೆಗಳಲ್ಲಿ ಆಸಕ್ತರಾದ ಸ್ವಕೀಯ ಜನರನ್ನು ತನಗಾಗಿ ಪರಿಶುದ್ಧ ಮಾಡುವುದಕ್ಕೂ ನಮಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟನು ಎಂಬುದಾಗಿ ನೋಡುತ್ತೇವೆ. ನೋಡಿ, ಕ್ರಿಸ್ತನು ಪಾಪದ ಲೋಕದಲ್ಲಿ ಪಾಪಿಗಳಾಗಿ ಜೀವಿಸುತ್ತಾ ಇದ್ದಂಥ ನಮಗೋಸ್ಕರವಾಗಿ ತನ್ನ ರಕ್ತವನ್ನು ಸುರಿಸುವುದರ ಮೂಲಕವಾಗಿ, ತನ್ನ ರಕ್ತದ ಮೂಲಕವಾಗಿ ನಮ್ಮನ್ನು ಕ್ರಯಕ್ಕೆ ಕೊಂಡುಕೊಂಡು ಆತನು ತನ್ನ ಕೃಪೆಯನ್ನು ಕೊಡುವುದರ ಮೂಲಕವಾಗಿ ನಾವೆಲ್ಲರೂ ಕೂಡ ರಕ್ಷಣೆಯ ಯೋಜನೆಯಲ್ಲಿ, ರಕ್ಷಣಾ ಜೀವಿತದಲ್ಲಿ ನಾವು ಜೀವಿಸಬೇಕೆಂದು ಕರ್ತನು ತಾನೇ ನಮಗೆ ಅದನ್ನು ಬೋಧಿಸಿದ್ದಾನೆ. ಮತ್ತು ಕರ್ತನು ತನ್ನ ರಕ್ತದ ಮೂಲಕವಾಗಿ ನಮಗೆ ಬಿಡುಗಡೆಯನ್ನು ಕೊಟ್ಟಿರುವಂಥದ್ದನ್ನು ದೇವರ ವಾಕ್ಯವು ಸ್ಪಷ್ಟವಾಗಿ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಯಾಕೆಂದರೆ ಆತನು 15ನೇ ವಾಕ್ಯದಲ್ಲಿ ಹೇಳುವಂಥದ್ದು, ಈ ಕಾರ್ಯಗಳ ವಿಷಯದಲ್ಲಿ ಬೋಧಿಸುತ್ತಾ, ಎಚ್ಚರಿಸುತ್ತಾ, ಪೂರ್ಣ ಅಧಿಕಾರದಿಂದ ಖಂಡಿಸುತ್ತಾ ಇರು, ಯಾರು ನಿನ್ನನ್ನು ತಿರಸ್ಕರಿಸದ ಹಾಗೆ ನೋಡಿಕೋ ಎಂಬುದಾಗಿ ನಾವು ನೋಡುತ್ತೇವೆ. ಎಷ್ಟೋ ಸಾರಿ ನಾವು ಬೋಧಕರಾಗಿ ಅನೇಕರು ಸಭೆಗಳಲ್ಲಿ ತಪ್ಪನ್ನು ಮಾಡುವಂಥ ಸಮಯದಲ್ಲಿ, ನಾವು ಖಂಡಿಸುವಂಥ ಸಮಯದಲ್ಲಿ ನಮ್ಮನ್ನು ಅವರು ಬೇರೆ ರೀತಿಯಲ್ಲಿ ನೋಡುವಂಥದ್ದನ್ನು ನಾವು ಇವತ್ತು ಎಷ್ಟೋ ಸಭೆಗಳಲ್ಲಿ ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ಒಂದು ವೇಳೆ ನೀವು ಇಂಥ ತಪ್ಪುಗಳನ್ನು ಮಾಡುವಾಗ ನಿಮ್ಮ ಸಭಾಪಾಲಕರು ಅದನ್ನು ಖಂಡಿಸುವಂಥ ಸಮಯದಲ್ಲಿ ಅದನ್ನು ಪ್ರೀತಿಪೂರ್ವಕವಾಗಿ ಪಡೆದುಕೊಂಡು ನಿಮ್ಮ ದುಷ್ಕೃತ್ಯಗಳನ್ನು ಬಿಟ್ಟು ನೀವು ಒಳ್ಳೆ ಮಕ್ಕಳಾಗಿ ಸಭೆಗಳಲ್ಲಿ ಜೀವಿಸುವುದಾದರೆ ದೇವರ ಆಶೀರ್ವಾದವನ್ನು ನೀವು ನಿಮ್ಮ ಕುಟುಂಬದವರು ಪಡೆಯುವುದಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡುತ್ತೇವೆ. ಆದುದರಿಂದ ಒಬ್ಬ ಬೋಧಕನು ದೇವರ ವಾಕ್ಯದ ಮೂಲಕವಾಗಿ ಒಬ್ಬ ಮನುಷ್ಯನು ಮಾಡುವಂಥ ತಪ್ಪನ್ನು ಖಂಡಿಸುವಂಥ ಸಮಯದಲ್ಲಿ ಬೋಧಕರು ಯಾಕೆ ಹೇಳ್ತಾ ಇದ್ದಾರೆ, ಆ ಒಂದು ಹೇಳುವಂಥ
ಆ ವಿಷಯಗಳಲ್ಲಿ ಅರ್ಥ ಇದೆ ಎಂಬುದಾಗಿ ತಿಳಿದುಕೊಂಡು ಹೋಗುವುದಾದರೆ ಖಂಡಿತವಾಗಿ ದೇವರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸುವುದಕ್ಕೆ ಶಕ್ತನಾಗಿದ್ದಾನೆ. ಇದಕ್ಕೆ ಒಂದು ಉದಾಹರಣೆಯನ್ನು, ಒಂದು ಕಥೆಯನ್ನು ಹೇಳುವುದಾದರೆ, ಒಂದು ಸಾರಿ ಒಬ್ಬ ಬೋಧಕರು ಹೀಗೆ ಪ್ರಸಂಗವನ್ನು ಮಾಡುವಂಥ ಸಮಯದಲ್ಲಿ ಹಿಂಭಾಗದ ಬೆಂಚಿನಲ್ಲಿ ಕುಳಿತುಕೊಂಡು ಅನೇಕ ವ್ಯಕ್ತಿಗಳು ಮಾತನಾಡ್ತಾ ಇದ್ರು. ಬೋಧಕರು ಪ್ರಸಂಗವನ್ನು ಮಾಡ್ತಾ ಇರ್ತಾರೆ, ಬಹಳ ಅವರಿಗೆ ಬೇಸರ ಆಗ್ತದೆ. ನಾನು ಎಷ್ಟು ಹೇಳಿದರೂ ಕೂಡ ಈ ಜನರು ಮಾತಾಡ್ತಾ ಇದ್ದಾರಲ್ಲ, ಬೇರೆಯವರಿಗೂ ವಾಕ್ಯದ ಸಂದೇಶವನ್ನು ಕೇಳುವುದಕ್ಕೆ ಬಿಡ್ತಾ ಇಲ್ವಲ್ಲ, ಈಗ ನಾನು ಅವರನ್ನು ಯಾವ ರೀತಿಯಲ್ಲಿ ಪರಿವರ್ತನೆ ಮಾಡಬಹುದು ಎಂಬುದಾಗಿ ಅವರು ಒಂದು ಆಲೋಚನೆಯನ್ನು ಮಾಡಿ ಅವರು ಆ ಪ್ರಸಂಗದ ಪೀಠದಿಂದ ನಿಂತುಕೊಂಡು ಅವರು ಹೇಳುವಂಥದ್ದು, ನೋಡಿ ಪ್ರಿಯ ಭಕ್ತಾದಿಗಳೇ, ಸೈತಾನನು ಸಭೆಯ ಹೊರಗಡೆ ದೂರದಲ್ಲಿರುವಂಥ ಒಂದು ಬೆಟ್ಟದ ಮೇಲೆ ಆತನು ಕೈಕಟ್ಟಿ ಸುಮ್ಮನೆ ಕುಳಿತುಕೊಂಡಿದ್ದಾನೆ, ನನಗೆ ಸೈತಾನನು ಕಾಣಿಸುತ್ತಾ ಇದ್ದಾನೆ ಎಂಬುದಾಗಿ ಅವರು ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಕ್ಷಣಾರ್ಧದಲ್ಲಿ ಎಲ್ಲರೂ ಆಶ್ಚರ್ಯಚಕಿತರಾಗಿ, ಇದೇನಪ್ಪ ಪಾಸ್ಟ್ರು ಬೋಧನೆ ಮಾಡುವಾಗಲೇ ಸೈತಾನನು ಕೈಯನ್ನು ಕಟ್ಟಿಕೊಂಡು ಆ ಬೆಟ್ಟದಲ್ಲಿ ಕುಳಿತುಕೊಂಡಿದ್ದಾನೆ ಎಂಬುದಾಗಿ ಹೇಳುತ್ತಾರಲ್ಲ ಎಂಬುದಾಗಿ ಅದರಲ್ಲಿ ಮಾತನಾಡ್ತಾ ಇದ್ದಂಥ ಒಬ್ಬ ವ್ಯಕ್ತಿ ಎದ್ದು ನಿಂತುಕೊಂಡು, ಬೋಧಕರೇ, ಆ ಸೈತಾನನು ಆ ಬೆಟ್ಟದ ಮೇಲೆ ಸುಮ್ಮನೆ ಕೈಯನ್ನು ಕಟ್ಟಿ ಕುಳಿತು ಯಾಕೆ ಕುಳಿತುಕೊಂಡಿದ್ದಾನೆ? ಆತನಿಗೆ ಈ ಲೋಕದಲ್ಲಿ ಅನೇಕ ಕೆಲಸ ಕಾರ್ಯಗಳನ್ನು ಕ್ರಿಸ್ತನು ತಾನೇ ಈ ಲೋಕದ ಎಲ್ಲ ಸರ್ವಾಧಿಕಾರವನ್ನು ಕೊಟ್ಟಿದ್ದಾನಲ್ಲ, ಆದುದರಿಂದ ಆತನು ಕೈಯನ್ನು ಕಟ್ಟಿ ಕುಳಿತುಕೊಳ್ಳುವುದಕ್ಕೆ ಸಾಧ್ಯವಿಲ್ಲವಲ್ಲ, ನೀವು ತಪ್ಪಾಗಿ ನೀವು ಬೋಧನೆ ಮಾಡ್ತಾ ಇದ್ದೀರಾ ಎಂಬುದಾಗಿ ಆ ಮಾತನಾಡ್ತಾ ಇದ್ದಂಥ ವ್ಯಕ್ತಿ ಬೋಧಕರಿಗೆ ಮರುಪ್ರಶ್ನೆಯನ್ನು ಮಾಡುವಂಥದ್ದನ್ನು ನೋಡುತ್ತೇವೆ. ಇಂಥ ಸಮಯದಲ್ಲಿ ಬೋಧಕರಿಂದ ಬರುವಂಥ ಉತ್ತರ ಏನೆಂಬುದಾಗಿ ನೋಡುವಾಗ, ಸೈತಾನನು ಇವತ್ತು ಕೈಯನ್ನು ಕಟ್ಟಿ ಕುಳಿತಿರಬಹುದು. ಯಾಕೆಂದರೆ ಅದೇ ಸೈತಾನನು ಸಭೆಗಳಲ್ಲಿ ನಿಮ್ಮಂಥವರನ್ನು ಬಿಟ್ಟು ನೀವು ಮಾತನಾಡುವುದಕ್ಕೆ, ನೀವು ಸಭೆಯಲ್ಲಿ ಅನೇಕ ಪಾಪವನ್ನು ಮಾಡುವುದಕ್ಕೆ ಬಿಟ್ಟಿದ್ದಾನೆ ಎಂಬುದಾಗಿ ಅವರು ಆತನನ್ನು ಮತ್ತೆ ಖಂಡಿಸುವಂಥದ್ದನ್ನು ನೋಡುತ್ತೇವೆ. ಆಗ ಆತನಿಗೆ ಮನವರಿಕೆ ಆಗಿ, ಹೌದು, ಸೈತಾನನು ಇವತ್ತು ನಮ್ಮನ್ನು ಜಗಳಕ್ಕೆ ಬಿಟ್ಟು ಆತನು ಕೈಕಟ್ಟಿ ಕುಳಿತುಕೊಂಡಿದ್ದಾನೆ, ಆದುದರಿಂದ ನಾನೀಗ ಸೈತಾನನನ್ನು ನಾನು ಎದುರಿಸಬೇಕಾಗಿದೆ. ಖಂಡಿತವಾಗಿ ಸೈತಾನನನ್ನು ಎದುರಿಸಿ ಹೋಗುವಾಗ ಆತನು ಬಿಟ್ಟು ಹೋಗುವನಾಗಿದ್ದಾನೆ ಎಂಬುದನ್ನು ನೋಡುತ್ತೇವೆ. ಯಾಕೆಂದರೆ ಯಾಕೋಬನು ಬರೆದಂಥ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನದ ನೋಡುತ್ತೇವೆ, ನಿಮ್ಮ ವಿರೋಧಿಯಾದಂಥ ಸೈತಾನನನ್ನು ಎದುರಿಸಿರಿ, ಆತನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು ಎಂಬುದಾಗಿ ನಾವು ನೋಡುತ್ತೇವೆ. ಇವತ್ತು ನಾವು ಸಭೆಗಳಲ್ಲಿ ಸೈತಾನ ಯಾವುದಾದರೂ ಘರ್ಷಣೆಗಳ ಮೂಲಕವಾಗಿ, ಗಲಾಟೆಗಳ ಮೂಲಕವಾಗಿ ಸಭೆಗಳನ್ನು ಒಡೆಯುವುದಕ್ಕೆ ಪ್ರಾರಂಭ ಮಾಡುವುದಾದರೆ, ಒಂದು ವೇಳೆ ಕುಟುಂಬಗಳನ್ನು ಒಡೆಯುವುದಕ್ಕೆ ಪ್ರಾರಂಭ ಮಾಡುವುದಾದರೆ, ನಾವು ಆತನನ್ನು ಖಂಡಿಸಿ ಆತನ ದುಷ್ಕೃತ್ಯಗಳನ್ನು ಬಿಟ್ಟು ಆತನನ್ನು ಎದುರಿಸುವುದಕ್ಕೆ ನಾವು ಶಕ್ತರಾಗಿರಬೇಕು. ಸೈತಾನನನ್ನು ಎದುರಿಸಬೇಕಾದರೆ ದೇವರು ಕೊಡುವಂಥ ಸರ್ವಾಯುಧಗಳನ್ನು ನಾವು ಧರಿಸಿಕೊಂಡು ಆತನ ಸಂಗಡ ಹೋರಾಟವನ್ನು ಮಾಡುವುದಾದರೆ ಕರ್ತನು ನಮ್ಮ ಜೀವಿತವನ್ನು ಬದಲಾಯಿಸುವುದಕ್ಕೆ ಶಕ್ತನಾಗಿದ್ದಾನೆ. ನಮಗೆ ಬೇಕಾದಂಥ ಆತ್ಮಿಕ ವರಗಳನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಆದುದರಿಂದ ದೇವರ ಕೃಪೆಯನ್ನು ನಾವು ಪಡೆದುಕೊಂಡಾಗ ಒಳ್ಳೆಯ ಜ್ಞಾನವಂತರಾಗಿ ಒಳ್ಳೆಯ ಬೋಧನೆಗಳನ್ನು ಮಾಡುವುದಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡುತ್ತೇವೆ. ಮುಂದಿನ ಭಾಗಕ್ಕೆ ಹೋಗುವುದಾದರೆ, ಪೌಲನು ಕೊರಿಂಥದವರಿಗೆ ಬರೆದಂಥ ಮೊದಲನೆಯ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡುವಾಗ ದೇವರ ವಾಕ್ಯದಲ್ಲಿ ಅದನ್ನು ಓದುವರಾಗಿದ್ದೇವೆ. ಪೌಲನು ಕೊರಿಂಥದವರಿಗೆ ಬರೆದಂಥ ಮೊದಲನೆಯ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನ, ಸಹೋದರರೇ, ನಾನಂತೂ ದೇವರು ಹೇಳಿಕೊಟ್ಟ ಮಾತನ್ನು ತಿಳಿಸುವವನಾಗಿ ನಿಮ್ಮ ಬಳಿಗೆ ಬಂದಾಗ ವಾಕ್ಚಾತುರ್ಯದಿಂದಾಗಲಿ ಜ್ಞಾನಾಡಂಬರದಿಂದಾಗಲಿ ಬರಲಿಲ್ಲ. ನಾನು ಶಿಲುಬೆಗೆ ಹಾಕಲ್ಪಟ್ಟವನಾದ ಯೇಸು ಕ್ರಿಸ್ತನನ್ನೇ ಹೊರತು ಬೇರೆ ಯಾವುದನ್ನು ತಿಳಿಯದವನಾಗಿ ನಿಮ್ಮಲ್ಲಿ ಇರುವನೆಂದು ತೀರ್ಮಾನಿಸಿಕೊಂಡೆನು ಎಂಬುದಾಗಿ ಇಲ್ಲಿ ಪೌಲನು ಆತನು ಸ್ಪಷ್ಟವಾಗಿ ಹೇಳುವಂತ ನೋಡುತ್ತೇವೆ. ಮುಂದೆ ಆತನು ಹೇಳುವಂಥದ್ದು, ಇದಲ್ಲದೆ ನಾನು ನಿಮ್ಮಲ್ಲಿಗೆ ಬಂದಾಗ ನಿಮ್ಮ ಬಳಿಯಲ್ಲಿ ಬಲಹೀನನು, ಭಯಪಡುವವನು, ಬಹು ನಡುಗುವವನೂ ಆಗಿದ್ದೆನು. ಆಗ ದೇವರ ಜ್ಞಾನದ ಮೂಲಕವಾಗಿ ನಾನು ಆತ್ಮಿಕ ಬಲವನ್ನು ಪಡೆದುಕೊಂಡೆ ಎಂಬುದಾಗಿ ಅಲ್ಲಿ ಪೌಲನು ಸ್ಪಷ್ಟವಾಗಿ ಹೇಳುವಂಥದ್ದು ನೋಡುತ್ತೇವೆ. ಪೌಲನ ಒಂದು ಮಾತಿನ ಮೂಲಕವಾಗಿ ಪೌಲನು ಸೇವೆಗೆ ಬಂದಾಗ ಯಾವುದೇ ಒಂದು ವಾಕ್ಚಾತುರ್ಯವು ಕೂಡ ಆತನಲ್ಲಿ ಇರಲಿಲ್ಲ. ಪ್ರಿಯರೇ, ಯಾವಾಗ ದೇವರ ಕೃಪೆಯನ್ನು ಪೌಲನು ಪಡೆದುಕೊಂಡ ಆತನಲ್ಲಿ ಒಂದು ನೂತನವಾದಂಥ ಬದಲಾವಣೆ ಉಂಟಾಯಿತು ಎಂಬುದಾಗಿ ನೋಡುತ್ತೇವೆ. ಇವತ್ತು ನೀವೊಂದು ಅಧಿಪತಿಗಳಾಗಿ ಲೋಕದಲ್ಲಿ ಸೇವೆಯನ್ನು ಮಾಡುವುದಾದರೆ, ಒಂದು ಕೆಲಸ ಕಾರ್ಯಗಳನ್ನು ಮಾಡುವುದಾದರೆ, ಆ ಕರ್ತನ ಜ್ಞಾನವು ನಿಮಗೆ ಕೊಡಲ್ಪಡುವಂಥ ಸಮಯದಲ್ಲಿ ಅದನ್ನು ನೀವು ಸರಿಯಾಗಿ ಉಪಯೋಗಿಸಿಕೊಳ್ಳುವಂಥ ಸಮಯದಲ್ಲಿ ಆ ಕ್ರಿಸ್ತನ ಕೃಪೆ ಮೂಲಕವಾಗಿ ನೀವು ಜ್ಞಾನವುಳ್ಳವರಾಗಿ ಒಂದು ಒಳ್ಳೆಯ ಬೋಧಕರಾಗಿ ಜೀವಿಸುವುದಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡುತ್ತೇವೆ. ಪೌಲನ ಜೀವಿತದಲ್ಲಾದಂಥ ಒಂದು ಬದಲಾವಣೆಯ ಮೂಲಕವಾಗಿ
ಆತನು ಹೇಳುವಂಥ ಮಾತು, ನಿಮ್ಮ ನಂಬಿಕೆಯು ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ ದೇವರ ಶಕ್ತಿಯನ್ನು ಆಧಾರ ಮಾಡಿಕೊಂಡಿರಬೇಕೆಂದು ನನ್ನ ಬೋಧನೆಯಲ್ಲಿಯೂ ಪ್ರಸಂಗದಲ್ಲಿಯೂ ಮನವೊಲಿಸುವ ಜ್ಞಾನವಾಕ್ಯಗಳನ್ನು ನಾನು ಪ್ರಯೋಗಿಸದೆ ದೇವರಾತ್ಮನ ಬಲವನ್ನು ತೋರ್ಪಡಿಸುವ ವಾಕ್ಯಗಳನ್ನೇ ಪ್ರಯೋಗಿಸಿದೆನು ಎಂಬುದಾಗಿ ನಾವು ನೋಡುತ್ತೇವೆ. ಮನುಷ್ಯನ ಜ್ಞಾನವನ್ನು ನಾನು ಉಪಯೋಗಿಸದೆ ದೇವರು ಕೊಟ್ಟಂಥ ನಂಬಿಕೆಯ ಜ್ಞಾನವನ್ನು ಅನುಸರಿಸಿ ದೇವರ ಮೂಲಕವಾಗಿ ನಾನು ದೇವರು ಯಾವುದನ್ನು ಹೇಳಿದ್ದಾನೆ ಅದನ್ನೇ ನಾನು ಬೋಧನೆಯನ್ನು ಮಾಡುತ್ತಾ ಇದ್ದೇನೆ ಎಂಬುದಾಗಿ ಆತನು ಹೇಳುವಂಥದ್ದು. ನಾನು ಪ್ರಸಂಗದಲ್ಲಿಯೂ ಕೂಡ ಮನವೊಲಿಸುವ ಜ್ಞಾನ ವಾಕ್ಯಗಳನ್ನು ನಾನು ಪ್ರಯೋಗಿಸದೆ ದೇವರಾತ್ಮನ ಬಲದಿಂದ, ಈ ವಾಕ್ಯವನ್ನು ನಾವು ಗಮನಿಸಬೇಕಾಗುತ್ತದೆ. ದೇವರಾತ್ಮನ ಬಲದಿಂದ ಪೌಲನು ದೇವರ ಹೆಸರಿನ ಮೂಲಕವಾಗಿ ದೇವರ ಕೃಪೆಯನ್ನು ಪಡೆದು ಒಳ್ಳೆಯ ಸಂದೇಶವನ್ನು ಜನರಿಗೆ ತಿಳಿಸುತ್ತಾ ಇದ್ದನೆಂಬುದಾಗಿ ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ಇವತ್ತು ದೇವರ ಬಲದ ಮೂಲಕವಾಗಿ ಇವತ್ತು ನಾವು ನೀವು ಜೀವಿಸ್ತಾ ಇದ್ದೇವೆ. ಈ ಲೋಕದ ಜ್ಞಾನವು ಅದು ವ್ಯರ್ಥವಾಗಿದೆ. ದೇವರಿಂದ ದೊರಕುವಂಥ ಜ್ಞಾನವು ಚಿರಕಾಲ ಇರುವಂಥದ್ದಾಗಿದೆ. ದೇವರಿಂದ ದೊರಕುವಂಥ ಆಶೀರ್ವಾದವು ಅದು ಸ್ಥಿರವಾಗಿ ನಿಲ್ಲುವಂಥದ್ದಾಗಿದೆ. ಆದುದರಿಂದ ಪೌಲನು ಹೇಳಿದ ಹಾಗೆ ದೇವರಾತ್ಮನ ಬಲವನ್ನು ತೋರ್ಪಡಿಸುವ ವಾಕ್ಯಗಳನ್ನೇ ಪ್ರಯೋಗಿಸಿದ್ದೇನೆ ಎಂಬುದಾಗಿ ನಾವು ನೋಡುತ್ತೇವೆ. ಇವತ್ತು ದೇವರು ಕೊಟ್ಟಂಥ ಜ್ಞಾನದ ಮೂಲಕವಾಗಿ ನಾವು ಒಂದು ಒಳ್ಳೆಯ ಅಧಿಕಾರವನ್ನು ನಾವು ನಡೆಸಬಹುದು ಎಂಬುದಾಗಿ ನಾವು ನೋಡುತ್ತೇವೆ. ಆದುದರಿಂದ ಭಕ್ತನಾದಂಥ ಪೌಲನು ಕೂಡ ಅಪೊಸ್ತಲರ ಕೃತ್ಯ 26ನೇ ಅಧ್ಯಾಯ 19ನೇ ವಚನದಲ್ಲಿ ಪೌಲನು ಪರಿವರ್ತನೆಗೊಂಡಂಥ ಸಮಯದಲ್ಲಿ ಅಂಥ ಉನ್ನತ ಅಧಿಕಾರಿಯಾದಂಥ ಅಗ್ರಿಪ ರಾಜನ ಮುಂದೆ ಕ್ರಿಸ್ತನ ನಿಜವಾದಂಥ ಬೆಳಕಿನ ವಿಷಯದಲ್ಲಿ ಆತನು ಸಾಕ್ಷಿಯನ್ನು ನೀಡುವಂಥದ್ದನ್ನು ನೋಡುತ್ತೇವೆ. ಆಗಿನ ಕಾಲದಲ್ಲಿ ಸಾಮಾನ್ಯವಾದಂಥ ವ್ಯಕ್ತಿ ಒಬ್ಬ ರಾಜನ ಮುಂದೆ ನಿಂತುಕೊಂಡು ಮಾತನಾಡುವಂಥದ್ದು ಬಹಳ ಕಷ್ಟ ಇತ್ತು ಪ್ರಿಯರೇ. ಆದರೆ ಯೇಸು ಕ್ರಿಸ್ತನ ಕೃಪೆ ಪೌಲನ ಜೀವಿತದಲ್ಲಿದ್ದರಿಂದ ಅಂಥ ಅಗ್ರಿಪ ರಾಜನ ಮುಂದೆ ಆತನು ಯೇಸುವಿನ ವಿಷಯವಾದಂಥ ಬೆಳಕಿನ ಸಾಕ್ಷಿಯನ್ನು ಆತನು ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಯಾವಾಗ ಕ್ರಿಸ್ತನ ಆ ಒಂದು ಬೆಳಕಿನ ವಿಷಯವಾದಂಥ ಸಾಕ್ಷಿಯನ್ನು ಅಗ್ರಿಪ ರಾಜನ ಮುಂದೆ ಹೇಳುವಾಗ ಅಗ್ರಿಪ ರಾಜನ ಹೆಂಡತಿ ಕೂಡ ಅದನ್ನು ಸ್ವೀಕಾರ ಮಾಡಿಕೊಂಡಳು ಎಂಬುದಾಗಿ ನಾವು ಅಪೊಸ್ತಲರ ಕೃತ್ಯ 26ನೇ ಅಧ್ಯಾಯ ಮತ್ತು 27ನೇ ಅಧ್ಯಾಯವನ್ನು ಓದುವುದಾದರೆ ಅಲ್ಲಿ ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತೆ ಪ್ರಿಯರೇ. ಈ ಒಂದು ಆಶೀರ್ವಾದ, ಈ ಒಂದು ಭಯಂಕರವಾದಂಥ ಶಕ್ತಿ ಯಾರಿಂದ ಕೊಡಲ್ಪಡ್ತು ಎಂಬುದಾಗಿ ನೋಡುವಾಗ ದೇವರ ಕೃಪೆಯನ್ನು ಹೊಂದಿದಂಥ ಪೌಲನು ಕಂಠಘೋಷವಾಗಿ ಆ ಅಗ್ರಿಪ ರಾಜನ ಮುಂದೆ ಕ್ರಿಸ್ತನ ವಾಕ್ಯವನ್ನು ಪ್ರಚಾರ ಮಾಡುವಂಥದ್ದನ್ನು ನೋಡುತ್ತೇವೆ. ಆತನು ಯಾವುದೇ ಒಂದು ಅಧಿಕಾರದಿಂದ ಮಾತನಾಡಲಿಲ್ಲ, ಅಥವಾ ಇಹಲೋಕದ ಜ್ಞಾನದಿಂದ ಮಾತನಾಡಲಿಲ್ಲ, ಅಥವಾ ಆತನು ಇಂದಿನ ಕಾಲದಲ್ಲಿ ಸೌಲನಾಗಿದ್ದಂಥ ಸಮಯದಲ್ಲಿ ಆತನಲ್ಲಿದ್ದಂಥ ಅಧಿಕಾರವನ್ನು ಆತನು ದುರುಪಯೋಗ ಪಡಿಸಿಕೊಳ್ಳಿಲ್ಲ ಪ್ರಿಯರೇ. ಯಾವಾಗ ಕ್ರಿಸ್ತನ ಹೆಸರಿನ ಮೂಲಕವಾಗಿ ಪರಿವರ್ತನೆಗೊಂಡಂಥ ಸಮಯದಲ್ಲಿ ಆತನಲ್ಲಿ ನೂತನವಾದಂಥ ಜೀವಿತ ಆತನಲ್ಲಿ ಬೆಳೆಯಿತು ಎಂಬುದಾಗಿ ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ನಿಮ್ಮ ಜೀವಿತದಲ್ಲಿ ಕರ್ತನು ನಿಮಗೆ ಜ್ಞಾನವನ್ನು ಕೊಡುವುದರ ಮೂಲಕವಾಗಿ ಅದನ್ನು ಸರಿಯಾದಂಥ ರೀತಿಯಲ್ಲಿ ನಾವು ಉಪಯೋಗಿಸಿಕೊಳ್ಳುವುದಾದರೆ ದೇವರು ನಮಗೆ ಧೈರ್ಯವನ್ನು, ಸ್ಥೈರ್ಯವನ್ನು, ಬಲವನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಆ ಬಲದಾಯಕನಾದ ದೇವರನ್ನು ನಾವು ಸದಾಕಾಲವು ನಮ್ಮ ಹೃದಯಗಳಲ್ಲಿ ಸ್ವೀಕಾರ ಮಾಡಿಕೊಂಡು ಹೋಗುವುದಾದರೆ ದೇವರ ಆಶೀರ್ವಾದವನ್ನು ಹೊಂದುವುದಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡುತ್ತೇವೆ. ಹಾಗಾದರೆ ಜ್ಞಾನ ಅನ್ನುವಂಥದ್ದು ಎಲ್ಲಿಂದ ಸಿಗುವಂಥದ್ದಾಗಿದೆ? ಯಾಕೋಬ 1:5 ಹೇಳುವಂಥದ್ದು, ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಆತನು ಕ್ರಿಸ್ತನನ್ನು ಕೇಳಿಕೊಂಡರೆ ನಾನು ಜ್ಞಾನವನ್ನು ಕೊಡುತ್ತೇನೆ ಎಂಬುದಾಗಿ. ನೋಡಿ, ಜ್ಞಾನ ಅನ್ನುವಂಥದ್ದು ಹಣದಿಂದ ಸಿಗುವಂಥದ್ದಲ್ಲ, ಅಥವಾ ಜ್ಞಾನ ಅನ್ನುವಂಥದ್ದು ಒಬ್ಬರಿಂದ ದೊರಕುವಂಥದ್ದಲ್ಲ, ಅದು ದೇವರಿಂದ ದೊರಕುವಂಥದ್ದು ಎಂಬುದಾಗಿ ನೋಡುತ್ತೇವೆ. ಎರಡನೇದಾಗಿ ಕ್ರಿಸ್ತನ ಮೂಲಕವಾಗಿ ದೊರಕುವಂಥದ್ದಾಗಿದೆ. ಮೂರನೇದಾಗಿ ದೇವರಾತ್ಮನಿಂದ ದೊರಕುವಂಥದ್ದಾಗಿದೆ. ನಾಲ್ಕನೇದಾಗಿ ಪ್ರಾರ್ಥನೆಯ ಮೂಲಕವಾಗಿ ದೊರಕುವಂಥದ್ದಾಗಿದೆ. ಐದನೇದಾಗಿ ಸಭೆಯ ಮೂಲಕವಾಗಿ ನಮಗೆ ಸಿಗುವಂಥದ್ದಾಗಿದೆ. ಹೇಗೆ ಎಂಬುದಾಗಿ ನೋಡುವಾಗ ನಾವು ಸಭೆಗಳಿಗೆ ಹೋಗಿ ದೇವರ ಆರಾಧನೆಯಲ್ಲಿ ಭಾಗವಹಿಸಿ ಆ ಆರಾಧನೆಯಲ್ಲಿ ಕ್ರಿಸ್ತನ ವಾಕ್ಯವನ್ನು ಬೋಧಿಸುವಂಥ ಬೋಧಕರ ಸಂದೇಶವನ್ನು ಕೇಳುವಂಥ ಸಮಯದಲ್ಲಿ ನಮ್ಮಲ್ಲಿ ಜ್ಞಾನ ಅಭಿವೃದ್ಧಿ ಆಗುತ್ತೆ. ಸತ್ಯವೇದವನ್ನು ಓದುವುದರ ಮೂಲಕವಾಗಿ ಜ್ಞಾನ ಅಭಿವೃದ್ಧಿ ಆಗುತ್ತೆ. ಯೇಸು ಕ್ರಿಸ್ತನು ಕೂಡ ಬಾಲ್ಯದಲ್ಲಿದ್ದಾಗ ಆತನು ದೇವರಾತ್ಮನಿಂದ
ಆತನು ಜ್ಞಾನದಲ್ಲಿಯೂ ಆತನು ಬುದ್ಧಿಯಲ್ಲಿಯೂ ಶಕ್ತಿಯಲ್ಲಿ ಬೆಳೆಯುತ್ತಾ ಬಂದನು ಎಂಬುದಾಗಿ ನಾವು ಲೂಕನು ಬರೆದಂಥ ಸುವಾರ್ತೆಯಲ್ಲಿ ಓದುತ್ತೇವೆ. ಅದೇ ಪ್ರಕಾರವಾಗಿ ಯೇಸು ಕ್ರಿಸ್ತನು ಕೂಡ ದೇವರ ಆಶೀರ್ವಾದದಿಂದ ಆತನು ಜ್ಞಾನದಲ್ಲಿಯೂ ಬಲದಲ್ಲಿಯೂ ಬೆಳೆಯುತ್ತಾ ಬಂದನು ಎಂಬುದಾಗಿ ನೋಡುತ್ತೇವೆ. ಇವತ್ತು ನಾವು ಕೂಡ ಕ್ರಿಸ್ತನ ಕೃಪೆಯನ್ನು ಪಡೆದುಕೊಂಡು ಬಂದಾಗ ಆ ದೇವರ ಜ್ಞಾನದಲ್ಲಿ ಬಲದಲ್ಲಿಯೂ ಬೆಳೆಯುತ್ತಾ ಬರುವುದಾದರೆ ಆ ಒಂದು ದೇವರ ಜ್ಞಾನ ಮತ್ತು ಬಲ ಶಾಶ್ವತವಾಗಿ ನಮ್ಮ ಜೀವಿತದಲ್ಲಿ ಇರುವಂಥದ್ದಾಗಿದೆ. ಆ ದೇವರ ಆಶೀರ್ವಾದವನ್ನು ನಾವು ಪಡೆಯಬೇಕು. ಮತ್ತೊಂದು ಉದಾಹರಣೆಯನ್ನು ನೋಡುವುದಾದರೆ ಆದಿಕಾಂಡ 41ನೇ ಅಧ್ಯಾಯ 39ನೇ ವಚನದಲ್ಲಿ ನೋಡುವಾಗ ದೇವರ ವಾಕ್ಯದಲ್ಲಿ ದೇವರು ಯೋಸೇಫನನ್ನು ಆ ಒಂದು ರಾಜನ ಬಳಿಯಲ್ಲಿ ಉನ್ನತ ಅಧಿಕಾರಿಯನಾಗಿ ನೇಮಿಸುವಂತ ನೋಡುತ್ತೇವೆ. ಪೊಟಿಫರನ ಆಸ್ಥಾನದಲ್ಲಿ ಯೋಸೇಫನು ಒಂದು ಒಳ್ಳೆಯ ಆಸ್ಥಾನದಲ್ಲಿ ಜೀವಿಸುವಂತ ನೋಡುತ್ತೇವೆ. ಯಾಕೋಬನಿಗೆ 12 ಮಕ್ಕಳಿರುತ್ತಾರೆ ಪ್ರಿಯರೇ. ಅದರಲ್ಲಿ ಯಾಕೋಬನ 12 ಮಕ್ಕಳರಲ್ಲಿ ಯೋಸೇಫನು ಕೊನೆಯವನಾಗಿದ್ದಾನೆ. ಆತನ ಅಣ್ಣಂದಿರು ಕೇವಲ 20 ರೂಪಾಯಿಗೆ ಐಗುಪ್ತ ದೇಶಕ್ಕೆ ಆತನನ್ನು ಮಾರಿದಂಥ ಸಮಯದಲ್ಲಿ ಆತನ ಜೀವಿತದಲ್ಲಿ ಯೋಸೇಫನ ಜೀವಿತದಲ್ಲಿ ದೇವರ ಆಶೀರ್ವಾದವನ್ನು ಪಡೆದಂಥ ಆತನು ಒಂದು ಉನ್ನತ ಅಧಿಕಾರಿಯಾಗಿ ಆತನು ಒಳ್ಳೆಯ ಅಧಿಕಾರಿಯಾಗಿ ಆ ಪೊಟಿಫರನ ಆಸ್ಥಾನದಲ್ಲಿ ಆತನು ಒಳ್ಳೆಯ ಕೆಲಸಗಾರನಾಗುವಂತ ನೋಡುತ್ತೇವೆ. ಇದು ದೇವರಿಂದ ಕೊಡಲ್ಪಟ್ಟಂಥ ಜ್ಞಾನ, ಇದು ದೇವರಿಂದ ಕೊಡಲ್ಪಟ್ಟಂಥ ಅಧಿಕಾರ, ಇದು ದೇವರಿಂದ ಕೊಡಲ್ಪಟ್ಟಂಥ ಒಂದು ಬಲ ಎಂಬುದಾಗಿ ನಾವು ನೋಡುತ್ತೇವೆ. ಯಾವಾಗಲೂ ಕೂಡ ಯೋಸೇಫನು ದೇವರು ಕೊಟ್ಟಂಥ ಅಧಿಕಾರವನ್ನು ಆತನು ದುರುಪಯೋಗ ಪಡಿಸಿಕೊಳ್ಳಿಲ್ಲ ಎಂಬುದಾಗಿ ನೋಡುತ್ತೇವೆ. ಅನೇಕ ಕಷ್ಟಗಳು, ಅನೇಕ ಶೋಧನೆಗಳು ಬರುವಂಥ ಸಮಯದಲ್ಲಿ ಎಲ್ಲವುಗಳಿಂದ ಆತನು ಬಿಡಿಸಿಕೊಂಡು ತಂದೆಯಾದ ದೇವರ ಮೇಲೆ ನಂಬಿಕೆ ಇಟ್ಟು ಜೀವಿಸ್ತಾ ಇದ್ದನು ಎಂಬುದಾಗಿ ನೋಡುತ್ತೇವೆ. ಯೋಸೇಫನಿಗೂ ಕೂಡ ಅನೇಕ ಸಮಸ್ಯೆಗಳು ಅಧಿಕಾರದ ಸಮಯದಲ್ಲಿ ಬಂದಂಥ ಸಮಯದಲ್ಲಿ ಆತನು ಎಲ್ಲವನ್ನ ಎದುರಿಸಿ ನಿಲ್ಲುವಂತ ನೋಡುತ್ತೇವೆ. ಕಷ್ಟಗಳ ಸಮಯದಲ್ಲಿ ಆತನಿಗೆ ಅನೇಕ ಶೋಧನೆಗಳು ಬಂದಾಗ ಯೆಹೋವ ದೇವರು ನನ್ನ ಸಂಗಡ ಇದ್ದಾನೆ, ನನಗೆ ಈ ಒಂದು ಅಧಿಕಾರವನ್ನು ಕೊಟ್ಟಿದ್ದಾನೆ, ನನಗೆ ಈ ಒಂದು ಅಧಿಕಾರವನ್ನು ನಡೆಸುವಂಥ ಜ್ಞಾನವನ್ನು ಕೊಟ್ಟಿದ್ದಾನೆ ಎಂಬುದಾಗಿ ಆತನು ನಂಬಿಕೆಯನ್ನು ಬಿಡದೆ ನಂಬಿಕೆಯನ್ನು ಅನುಸರಿಸಿ ತನ್ನ ಜೀವಿತವನ್ನು ನಡೆಸಿಕೊಂಡು ಹೋಗುವಂತ ನೋಡುತ್ತೇವೆ. ಅಂದು ಯೋಸೇಫನ ಜೀವಿತದಲ್ಲಿ ಆದಂಥ ಬದಲಾವಣೆ ಇವತ್ತು ನಿಮ್ಮ ಜೀವಿತದಲ್ಲಿ ಯೋಸೇಫನಿಗೆ ಕೊಟ್ಟ ಹಾಗೆ ನಿಮಗೆ ಒಂದು ವೇಳೆ ಅಧಿಕಾರ ನಡೆಸುವಂಥ ಜ್ಞಾನವನ್ನು ಕ್ರಿಸ್ತನು ತನ್ನ ಕೃಪೆಯ ಮೂಲಕವಾಗಿ ನಿಮಗೆ ಕೊಡುವುದಾದರೆ ನೀವು ಅದನ್ನು ದುರುಪಯೋಗ ಪಡಿಸಿಕೊಳ್ಳದೆ ಏನೇ ಕಷ್ಟ ಬರಲಿ, ನಿಮ್ಮ ಕೆಲಸದಲ್ಲಿ ಏನೇ ಶೋಧನೆಗಳು ಬರಲಿ, ಕರ್ತನು ನನ್ನ ಜೊತೆಯಲ್ಲಿ ಇದ್ದಾನೆ, ಕರ್ತನು ನನ್ನನ್ನು ಈ ಸ್ಥಾನಮಾನದಲ್ಲಿ ಇಟ್ಟಿದ್ದಾನೆ ಅನ್ನುವಂಥ ನಂಬಿಕೆಯಲ್ಲಿ ನಾವು ಹೋಗುವುದಾದರೆ, ಕರ್ತನು ನಮ್ಮ ಕುಟುಂಬವನ್ನು ತನ್ನ ಪ್ರೀತಿಯ ಅನುಸಾರವಾಗಿ ನಮ್ಮನ್ನು ಬೆಳೆಸುತ್ತಾ ಇದ್ದಾನೆ ಅನ್ನುವಂಥ ನಂಬಿಕೆಯಲ್ಲಿ ನಾವು ಜೀವಿಸುವುದಾದರೆ ಕರ್ತನ ಆಶೀರ್ವಾದವನ್ನು ಪಡೆಯುವುದಕ್ಕೆ ಸಾಧ್ಯ. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ಕರ್ತನು ತಾನೇ ನಿಮ್ಮನ್ನು ಆತ್ಮದಿಂದಲೂ ಸತ್ಯದಿಂದಲೂ ಬೆಳೆಸಲಿ, ನಿಮಗೆ ಬೇಕಾದಂಥ ಆಶೀರ್ವಾದವನ್ನು ಜ್ಞಾನವನ್ನು ಹೇರಳವಾಗಿ ದಯಪಾಲಿಸಲಿ ಎಂಬುದೇ ನನ್ನ ಪ್ರಾರ್ಥನೆಯಾಗಿದೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಈ ಕಾರ್ಯಕ್ರಮದ ಮೂಲಕವಾಗಿ ಸ್ವಾಮಿ, ಈ ಒಂದು ಸಂದೇಶವನ್ನು ಆಲಿಸಿದಂಥ ಪ್ರತಿಯೊಬ್ಬರು ದೇವರು ಕೊಡುವಂಥ ಜ್ಞಾನವನ್ನು ದುರುಪಯೋಗ ಪಡಿಸಿಕೊಳ್ಳದೆ ಬೋಧನೆಯನ್ನು ಮಾಡುವಂಥ ಸಮಯದಲ್ಲಿ ಅವರಿಗೆ ಬೇಕಾದಂಥ ಆತ್ಮಿಕ ಬಲವನ್ನು ಕೊಡುವುದರ ಮೂಲಕವಾಗಿ ಅವರಿಗೆ ಧೈರ್ಯ ಸ್ಥೈರ್ಯವನ್ನು ಕೊಡು ಸ್ವಾಮಿ. ಯಾವನಿಗಾದರೂ ಜ್ಞಾನ ಕಡಿಮೆ ಆಗಿದ್ದರೆ ಆತನು ಕ್ರಿಸ್ತನನ್ನು ಬೇಡಿಕೊಳ್ಳುವುದಾದರೆ ಆತನಿಗೆ ನಾನು ಜ್ಞಾನವನ್ನು ಕೊಡುತ್ತೇನೆ ಎಂಬುದಾಗಿ ಹೇಳಿದ ದೇವರು, ಈ ಸಮಯದಲ್ಲಿ ಸ್ವಾಮಿ ಪ್ರಾರ್ಥನೆ ಮೂಲಕವಾಗಿ ಯಾರಾದರೂ ಜ್ಞಾನಕ್ಕೋಸ್ಕರವಾಗಿ ಆರೋಗ್ಯಕ್ಕೋಸ್ಕರವಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಇರುವುದಾದರೆ ನಿನ್ನ ಪವಿತ್ರಾತ್ಮನ ಫಲಗಳಿಂದ ಅವರನ್ನು ಬಲಪಡಿಸಿ ಕಾಪಾಡಿಕೊಂಡು ಬರಬೇಕೆಂಬುದಾಗಿ ಈ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ಯಾವುದಾದರೂ ಪ್ರಾರ್ಥನಾ ಮನವಿಗಳಿದ್ದ ಪಕ್ಷದಲ್ಲಿ ಈ ಕೆಳಕಂಡ ದೂರವಾಣಿಯ ಸಂಖ್ಯೆಗೂ ಈ ಕೆಳಕಂಡ ವಿಳಾಸಕ್ಕೂ ನಿಮ್ಮ ಅನಿಸಿಕೆಗಳನ್ನು ಬರೆದು ಕಳಿಸುವಂತೆ ನಾನು ಕೇಳಿಕೊಳ್ಳುತ್ತೇನೆ. ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಅಧಿಕವಾಗಿ ಆಶೀರ್ವದಿಸಿ ಕಾಪಾಡಲಿ. ಆಮೇನ್.